ಜಿಲ್ಲೆಯಲ್ಲಿ ಕೊಂಚ ಬಿಡುವು ನೀಡಿದ ವರುಣ, ಮಳೆ ನಿಂತರೂ ನಿಲ್ಲದ ಮಳೆಯ ಅವಾಂತರಗಳು. ಕೆರೆ ಒಡೆದು ಅಪಾರ ಪ್ರಮಾಣದ ಬೆಳೆ ನಾಶ. ನೀರಿನಲ್ಲಿ ಕೊಚ್ಚಿ ಹೋದ 50ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿದ್ದ ಭತ್ತದ ಸಸಿಗಳು. ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ಘಟನೆ. ಗದ್ದೆಯ ಮಣ್ಣು ಸಮೇತ ನೀರಿನಲ್ಲಿ ಕೊಚ್ಚಿ ಹೋದ ನಾಟಿ ಮಾಡಿದ್ದ ಭತ್ತದ ಸಸಿಗಳು. ಮರಳಿನಿಂದ ಆವೃತವಾಗಿರೋ ಭತ್ತದ ಗದ್ದೆಗಳು. ಗ್ರಾಮದ ವೀರಭದ್ರ ಶೆಟ್ಟಿ, ಅಣ್ಣಪ್ಪ ಶೆಟ್ಟಿ, ಬಸವರಾಜು, ಹರೀಶ್, ಇಂದ್ರೇಶ್, ವೆಂಕಟೇಶ್, ರುಕ್ಮಣಮ್ಮ, ತಮ್ಮೇಗೌಡ ಎಂಬುವವರಿಗೆ ಸೇರಿದ ಗದ್ದೆಗಳು. ಹಣ ಖರ್ಚು ಮಾಡಿ ಭತ್ತ ಮಾಡಿದ್ದ ರೈತರು ಕಂಗಾಲು. ಸಂಕಷ್ಟಕ್ಕೆ ಸಿಲುಕಿದ ಅನ್ನದಾತರು. ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸುವಂತೆ ಆಗ್ರಹ. ಆಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯ. ಅಕ್ರಮವಾಗಿ ಸರ್ಕಾರಿ ಹಳ್ಳ ಒತ್ತುವರಿ ಮಾಡಿ ಕೆರೆಗೆ ಒಡ್ಡು ಕಟ್ಟಿದ ಪರಿಣಾಮ ಒಡೆದ ಕೆರೆ. ಗ್ರಾಮದ ನಿಂಗಶೆಟ್ಟಿ ಎಂಬುವವರ ವಿರುದ್ಧ ಗ್ರಾಮಸ್ಥರ ಇಲ್ಲ ಗ್ರಾಮ ಸರ್ವೆ ನಂಬರು 50ರಲ್ಲಿ ನಿಂಗಶೆಟ್ಟಿ, ಮಂಜಪ್ಪ ಶೆಟ್ಟಿ, ಸಣ್ಣಪ್ಪು ಅವನ ಮಗ ಹಳ್ಳ ಹೋಗೋ ನೀರಿಗೆ ತಡೆಗಟ್ಟಿ ಶುಂಠಿ ಹಾಕುವ JCPಲೆಲ್ಲ ಗೋರಿಸಿ ಬೇಲಿ ಹಾಕಿ ಹಳ್ಳಕ್ಕೆ ಬೇಲಿ ಹಾಕಿ ನಮ್ಮ ಬಡ ಬಗ್ರಿದು ಹಾನಿ ಒಂದು 25-30 ಎಕರೆ ಗದ್ದೆ ಹಾನಿಯಾಗಿದೆ. ದಯವಿಟ್ಟು ನೀವು ಜಿಲ್ಲಾಧಿಕಾರಿಗಳು ಬಂದು ನೋಡಿ, ನಮಗೆ ನೀವು ಬಂದು ನೋಡಲೇಬೇಕಾಗಿ ವಿನಂತಿಸ್ಕೊಳ್ತೀವಿ. 3 ಕಾಳು ಭತ್ತ ಬೆಳೆಸ್ತಿರೋದು, ಇದರಲ್ಲಿ ನಮಗೆ ಇಷ್ಟು ಅನ್ಯಾಯ ಮಾಡಿದ್ದಾನೆ. ಹೋದ ವರ್ಷನೂ ಅರ್ಜಿ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ ಅವರಿಗೆ ಎಲ್ಲ ಹೋದ ಸರಿ ಕೊಟ್ಟು ಗಮನಕ್ಕೆ ತಗೊಂಡಿಲ್ಲ. ಈ ಸರಿ ಗಮನಕ್ಕೆ ತಗೋಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಕಣಗುಪ್ಪೆ ಗ್ರಾಮ ಇದು ಕಟ್ಟೆ ಕಟ್ಟಿಬಿಟ್ಟು ನೀರು ಯಾವ ಥರ ಹೋಗ್ತಿದೆ, ಯಾವ ಪರಿಸ್ಥಿತಿ ಆಗಿದೆ. ಗೋಮಾಳ ಜಾಗವ 50ನೇ ಸರ್ವೆ ನಂಬರು ಗೋಮಾಳವ ಒತ್ತುವರಿ ಮಾಡಿ ಕಾಲುವೆಗೆ ಮಣ್ಣು ಬಿಟ್ಟು ಬೇಲಿ ಹಾಕಿ ನೀರು ಹೋಗಾಗ ಸಂಪೂರ್ಣ ನೀರು ಹೋಗ್ತಾ ಇದ್ದಕ್ಕೆ ಗದ್ದೆ ಒಳಗೆ ನುಗ್ಗಿ 10-20 ಕುಟುಂಬಕ್ಕೆ ನಷ್ಟ ಆಗಿದೆ. ಇವನಿಂದವ ಒಂದು 30-40 ಎಕರೆ ಡ್ಯಾಮೇಜ್ ಆಗಿದೆ. ಸೂಕ್ತ ಪರಿಹಾರ ಅವನ ಕೈಯಿಂದನೇ ಕೊಡಿಸಬೇಕು ನೀವು. ಇದಕ್ಕೆ ನಾವು ಧರಣಿ 4 ಪಂಚಾಯಿತಿಲಿ ಬಂದು ಧರಣಿ ಹೂಡ್ತೀವಿ. DCಗೆ ಹೋಗಿ ಮಾನವಿ ಮಾಡಿ ಪತ್ರವನ್ನು ಕೊಡ್ತೀವಿ. ನಮಗಾದಷ್ಟು ಬೇಗ ನೀವು ಸೂಕ್ತ ನ್ಯಾಯವನ್ನು ಕೊಡಿಸಬೇಕು, ಸೂಕ್ತವಾದ ನ್ಯಾಯಕ್ಕೂ ನಿಮ್ಮ ಹತ್ರ ಕಳಕಡೆಯಾಗಿ ಬೇಡಿಕೊಳ್ಳುತ್ತಾ ಇದ್ದೀವಿ. ಸರ್ಕಾರಿ ಹಳ್ಳ ಎಲ್ಲ ನಮಗೆ ತೊಂದರೆಯನ್ನು ಮಾಡಿದ್ದಾನೆ. ಇವನಿಂದ ತೊಂದರೆ ಆಗಿದೆ. 25 ಗುಂಟೆ ಶುಂಠಿ ಹಾಕಿದ್ದಾನೆ JCPಲೆಲ್ಲ ಹಳ್ಳಕ್ಕೆ ಗೋರಿಸಿ.